ಕಾಳಿ ನದಿಗೆ ಬಿದ್ದಿರುವಂತಹ ಲಾರಿಗೆ ಬೆಳಗ್ಗೆಯಿಂದನೂ ಸಹಿತ ಮೆಲೆತ್ತುವಂತಹ ಕೆಲಸವನ್ನು ನಡೀತಾ ಇದೆ. ಆ ಹಿನ್ನೆಲೆಯಲ್ಲಿ ಆ ಮೆಲೆತ್ತುವಂತ ಕೆಲಸಕ್ಕೆ ಈಶ್ವರ್ ಮಲ್ಪಿ ಅವರ ತಂಡ ಬಹಳಷ್ಟು ಸಹಕಾರ ಮಾಡ್ತಾ ಇದೆ. ಬೆಳಗ್ಗೆಯಿಂದಲೂ ಸಹಿತ ಕೆಳಗೆ ನದಿಗೆ ಸ್ಕೂಬಾ ಡೈವ್ ಮಾಡುವುದರ ಮೂಲಕ ಅವರು ಅಲ್ಲಿ ನದಿಗೆ ರೋಪ್ ಕಟ್ಟಿ ಅದನ್ನ ಮೆಲೆತ್ತುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ನಮ್ಮ ಜೊತೆಗೆ ಈಶ್ವರ್ ಮಲ್ಪಿ ಇದ್ದಾರೆ. ಸರ್, ಬೆಳಗ್ಗೆಯಿಂದನೂ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಎಷ್ಟು ಬಾರಿ ನದಿಗೆ ಇಳಿದು ಬಂದ್ರಿ, ಮತ್ತೆ ಲಾರಿ ಇನ್ನು ಎಷ್ಟು ಅಡಿ ಕೆಳಗಡೆ ಇದೆ ಅಂತ? ಸುಮಾರು ಇದೇ ಭಾಗದಲ್ಲಿ ಸುಮಾರು ಒಂದು 25ರಿಂದ 30 ಅಡಿ ಇದೆ. ಯಾಕಂದ್ರೆ ನಾವು ಅಲ್ಲೂ ಸಹ ನೋಡುವಾಗ ತುಂಬಾ ಆಳ ಇದೆ. ಅದು 40 ಅಡಿ ಇರ್ಬೋದು. ಯಾಕಂದ್ರೆ ಒಂದ್ಸಲ ಆ ವೈರ್ ಸಿಕ್ಕಾಕೊಂಡಿತ್ತು. ವೈರ್ ಕಟ್ ಮಾಡಿ ಬಿಡುವಾಗ ನಮಗೆ ಕ್ಯಾಬಿನ್ ಮೇಲೆ ಕೆಳಗೆ ಹೋದಾಗ ಸುಮಾರು ಒಂದು 40 ಅಡಿ ತನಕ ತೋರ್ತದೆ. ಯಾಕೆಂದ್ರೆ ಅದು ಸ್ಟ್ರೈಟ್ ಆಗಿತ್ತು. ಈಗ ಅಡಿಭಾಗದಲ್ಲಿ ಅದು ಮಲಗಿ ಒಂದೇ ಸಾಮಾನ್ಯ ಬರ್ತಾ ಉಂಟು. ಬರುವಾಗ ಇಲ್ಲಿ ಒಂದು ಸುಮಾರು ಟೈಮ್ ಮಾಡಿ ಅದ್ರಲ್ಲಿ ಸಲ್ಲಿಯರ್ ಸಹ ಇದ್ರು ನಮ್ಮ ವಾಸು ಅವರು. ಅದಲ್ಲದೆ ಇಲ್ಲಿ ತುಂಬಾ ಹೆಲ್ಪ್ ಮಾಡ್ತಾರೆ ಇಲ್ಲಿ ಅವರು ನಮಗೆ. ಯಾಕೆಂದ್ರೆ ನೀರು ಆಳದಲ್ಲಿ ಮುಳುಗಿ ಸುಮಾರು 50 ಅಡಿ 60 ಅಡಿ ಬೇಕಾದ್ರೆ ಸ್ಕೂಬಾ ಡೈವ್ ಮಾಡಬೇಕು. ಆ ರೀತಿಯಿಂದ ನಾವು ಸ್ವಯಂ ಸೇವಕರಾಗಿ ಬಂದಿದೆ. ಇಲ್ಲಿನ ಮೀನುಗಾರರು ಎಲ್ಲರೂ ಸಹಕಾರ ಇದೆ. ಇಲ್ಲಿ ಪ್ರಮುಖವಾಗಿ ಏನಂದ್ರೆ ಅದು ಲಾರಿ ಬಿದ್ದಿರೋದು ಸೇತುವೆ ಕೆಳಗಡೆ. ಆ ಹಿನ್ನೆಲೆಯಲ್ಲಿ ಪೂರ್ತಿಯಾಗಿ ಅಲ್ಲಿ ತಂತಿ ಇದ್ದು, ಅದ ಕಬ್ಬಿಣ ಇತ್ತು, ಸಿಮೆಂಟ್ ಇತ್ತು, ಎಲ್ಲವೂ ಇತ್ತು. ಆ ಸಂದರ್ಭದಲ್ಲಿ ಅಲ್ಲಿ ಹೋಗಿ ನೀವು ರೋಪ್ ಕಟ್ಟಿ ಅಲ್ಲಿ ಲಾಕ್ ಮಾಡಿ ಬರ್ಬೇಕಾದ್ರೆ ಏನ್ ಕಷ್ಟ ಏನಾದ್ರು ಆಯ್ತು? ಅಲ್ಲಿ ಏನಾದ್ರು ನಿಮ್ಗೆ ಏನಾದ್ರು ಕಂಡು ಬಂತ? ಯಾವ ರೀತಿ ಪರಿಸ್ಥಿತಿ ಇದೆ ಸರ್ ಅಲ್ಲಿ? ಖಂಡಿತವಾಗಿಯೂ. ಯಾಕೆಂದ್ರೆ ನಾವೊಂದು ಸೇತುವೆಯ ಮೇಲ್ಭಾಗದಿಂದ ಕೆಳಭಾಗಕ್ಕೆ ಹೋಗ್ತೇವೆ. ಯಾಕೆಂದ್ರೆ ಕೆಳಭಾಗ ಅಂಡರ್ ಚಾರ್ಜ್ ಅಂದ್ರೆ ಜಾಸ್ತಿ ಅಡಿಗೆ ಹೋಗುವಾಗ ಮೇಲ್ಭಾಗ ಸ್ಯಾಬೆ ಇರ್ತದೆ. ಯಾಕಂದ್ರೆ ರೋಡ್ ಮುಂಚಿನ ಆ ರೋಡ್ ಎಲ್ಲಾದ್ರೂ ತಪ್ಪಿ ನಮ್ಮ ಮೇಲೆ ಬಿದ್ದರೂ ಸಹ ನಮಗೆ ಸಹ ಒಂದು ಜೀವಕ್ಕೆ ಹಾನಿ ಆಗ್ತದೆ. ಅದಲ್ಲದೆ ಅಲ್ಲಿರುವ ವೈರ್ಗಳು, ರೋಪುಗಳು ಮತ್ತೆ ಕಬ್ಬಿಣದ ಪೀಸ್ಗಳು ತುಂಬಾ ಇರ್ತದೆ. ಅದನ್ನೆಲ್ಲ ನೋಡ್ಕೊಂಡು ನಾವು ಅಡಿಭಾಗಕ್ಕೆ ಹೋಗಿ ಚಾಸಿ ಅಡಿಗೆ ಹೋಗಿ ಸುಲಭ ಅಲ್ಲ. ಯಾಕಂದ್ರೆ ಅದು 12 ಲಾರಿ ಆ ಚಕ್ರದ ಅಡಿ ಒಳಗೆ ನುಸಿಲಿಕೊಂಡು ಆ ಚಾಸಿಗೆ ಹಾಕುದಂದ್ರೆ ತುಂಬಾ ಕಷ್ಟ ಉಂಟು. ನಿಧಾನವಾಗಿ ಒಳಗೆ ಹೋಗಿ ಆ ಚಾಸಿಗೆ ಲಾಕ್ ಮಾಡಿ ಬರೋದು ತುಂಬಾ ಕಷ್ಟ. ಆದ್ರೆ ಸಹ ನಾವು ಇದೊಂದು ಮೇಲೆ ಎತ್ತಬೇಕಂತಾನೆ ನಮ್ಮೊಂದು ಆಟ ಇತ್ತು. ಅದರಿಂದ ನಾವು ನಮ್ಮ ಇಲ್ಲಿನ ಮೀನುಗಾರರು ಹಾಗೂ ವಾಸಣ್ಣ ಹಾಗೆ ಎಲ್ಲರೂ ಸಹ ಸೇರಿಕೊಂಡು ನಮಗೆ ಒಂದು ಪ್ರೇರಿತರಾಗಿದ್ದಾರೆ. ಅದರಿಂದ ಈಗ ನಾವು 3ನೇ ಲಾಕ್ ಇಟ್ಟಿದ್ದೇವೆ. ಈಗ ಮೇಲೆ ಇಳಿತಾ ಇದ್ದಾರೆ. ಈಗ ಒಂದು 15 ನಿಮಿಷದಲ್ಲಿ ಮೇಲೆ ಬರ್ತದೆ. ಬೆಳಿಗ್ಗೆಯಿಂದ ಎಷ್ಟು ಬಾರಿ ನೀವು ಅಲ್ಲಿ ಸ್ಕೂಬಾ ಡೈವ್ ಮುಳುಗಿಬಿಟ್ಟು ಅಲ್ಲಿ ಲಾಕ್ ಮಾಡುವಂತ ಕೆಲಸ ಮಾಡಿದ್ವಿ ಸರ್? ಒಂದು 10 ಬಾರಿ ನಾವು ಮುಳುಗಿದ್ದೇವೆ ಅಲ್ಲಿ 10 ಡೈ ತನಕ. ಯಾಕಂದ್ರೆ ಒಂದ್ಸಲ ಲಾಕ್ ಮಾಡಿದ್ರೆ ಮತ್ತೊಂದ್ಸಲ ಚೆಕ್ ಮಾಡ್ಕೊಂಡು ಬರ್ಬೇಕು. ಈಗ ನೋಡಿ 3 ಕಡೆ ಸ್ಕ್ರೀನ್ ಇಳಿತಾ ಇದ್ದಾರೆ. ಅದರಿಂದ ಈಗ ಆದಷ್ಟು ಬೇಗ ಒಂದು 1/4 ಗಂಟೆಯಲ್ಲಿ ಬರ್ತದೆ ಮೇಲೆ. ಬೆಳಗ್ಗೆಯಿಂದಲೂ ಸಹಿತ ಒಂದು 10 ಬಾರಿ ಕಾಳಿ ನದಿಗೆ ಇಳಿದ್ಬಿಟ್ಟು ಸ್ಕೂಬಾ ಡೈವ್ ಮಾಡೋದ್ರ ಮೂಲಕ ಅದನ್ನ ರೆಸ್ಕ್ಯೂ ಮಾಡುವಂತ ಕಾರ್ಯಾಚರಣೆಗೆ ನಾನು ಸಹಿತ ಸಹಕಾರ ಮಾಡಿದ್ದೇನೆ. ಇನ್ನೊಂದು ಅರ್ಧ ಗಂಟೆಯಲ್ಲಿ ಅದು ಲಾರಿ ಪೂರ್ತಿಯಾಗಿ ಸಂಪೂರ್ಣವಾಗಿ ಮೇಲೆತ್ತುವಂತ ಕೆಲಸ ಆಗುತ್ತೆ ಅಂತ ಸಹಿತ ಈಶ್ವರ್ ಮಲ್ಪೆ ಅವರು ಹೇಳ್ತಾ ಇದ್ದಾರೆ. ಕ್ಯಾಮರಾ ಮಂಜುನಾಥ್ ಜೊತೆ ಸೂರಜ್ ಉತ್ತರಿ, TV9 ಕಾರವಾರ.